ಕಲಬುರ್ಗಿಯ ಜನತಾ ಬಜಾರ್ ಕಮಿಟಿದವರು ಮಳಿಗೆಗಳು ಯಾವುದೇ ನಿಯಮಗಳನ್ನು ಪಾಲಿಸದೆ ಎಲ್ಲಾ ನಿಯಮಗಳು ಗಾಳಿಗೆ ತೂರಿ ಮನಬಂದಂತೆ ಬೇರೆ ಉದ್ಯಮಿಗಳಿಗೆ ಮಳಿಗೆ ಬಾಡಿಗೆ ಕೊಟ್ಟಿದ್ದಾರೆ ಎಂದು ಜನತಾ ಬಜಾರ್ ಕಮಿಟಿ ಅಧ್ಯಕ್ಷರ ವಿರುದ್ಧ ವಾಗ್ದಾಳಿ ನಡೆಸಿದ ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತ 71ನೇ ಆನಿವರ್ಸರಿ ಜನತಾ ಬಜಾರ್ ನಮ್ಮ ಕಲಬುರ್ಗಿನಲ್ಲಿ ಸುಮಾರು 71 ವರ್ಷದಿಂದ ಇವತ್ತು ಜನತಾ ಬಜಾರ್ ಸೂಪರ್ ಮಾರ್ಕೆಟ್ ನಲ್ಲಿ ನಿರ್ಮಾಣ ಏನಾಗಿದೆ. ಹಿಂದೆ 10 ವರ್ಷದಿಂದ ಆಲಂ ಖಾನ್ ಸಾಹೇಬರು ಮತ್ತೆ ಅವ್ರದ್ದು ಆದ್ಮೇಲೆ ಲಂಡನ್ಕರ್ ಸಾಹೇಬರು ಆ ಜನತಾ ಬಜಾರ್ ಅಧ್ಯಕ್ಷ ಆಗಿದ್ರು. ಅವ್ರ ಅಧ್ಯಕ್ಷರು ಇದ್ದಾಗ ಬಾಯ್ಲೇಜ್ ಪ್ರಕಾರ ಕಾನೂನು ಪ್ರಕಾರ ಜನತಾ ಬಜಾರ್ದಾಗ ಯಾರ್ಯಾರು ಯಾವ್ಯಾವ ಶಾಪ್ಸ್ ಏನ್ ಓಪನ್ ಮಾಡಕ ಇವತ್ತ ಅವಕಾಶ ಕೊಡ್ತಾರ ಎಲ್ಲ ಬಾಯ್ಲೇಜ್ ಪ್ರಕಾರ ಅವರು ಎಲ್ಲರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಇವತ್ತೇನಾಗ್ತಾ ಇದೆ, ಹೊಸ ಅಧ್ಯಕ್ಷರು ಸುಮಾರು ಒಂದು 4 ವರ್ಷ ಆಯ್ತು ಜನತಾ ಬಜಾರ್ ಅಧ್ಯಕ್ಷರು ನಿರ್ಮಾಣ ಆಗಿ. ಇವತ್ತ ಆ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕಲಬುರಗಿನಲ್ಲಿ ಒಂದು ಜನತಾ ಬಜಾರ್ ಅಂದ್ರೆ ಇವತ್ತೊಂದು ಸಹಕಾರ ಸಂಘ ಅಲ್ಲಿ ಬ್ಯಾಂಕ್ ನಿರ್ಮಾಣ ಆಗಿದೆ, ಬಹಳಷ್ಟು ಕಾರ್ಪೊರೇಟಿವ್ ಬ್ಯಾಂಕ್ಸ್ ಅಲ್ಲಿ ನಿರ್ಮಾಣ ಆಗಿದೆ. ಹಿಂದಕ್ಕೆ ಒಂದು ಕಿರಾಣಾ ಹೋಲ್ಸೇಲ್ ಅಂಗಡಿ, ಒಂದು ಜನತಾ ಬಜಾರ್ ಅಂದ್ರೆ ಇವತ್ತು ನನ್ಗೆ ಅನ್ಸಪಟ್ಟಿಗೆ ಅದು ಬಹಳ ದೊಡ್ಡ ಹೋಲ್ಸೇಲ್ ಅಂಗಡಿ ಇರ್ತಿತ್ತು ನಾವೆಲ್ಲ ಸಣ್ಣವರಿದ್ದಾಗ. ಇವತ್ತು ಅವೆಲ್ಲ ಅಂಗಡಿಗಳಿಗೆ ಲಕ್ಷ್ಯ ಕೊಡ್ಲಾರ್ದೆ ಈಗಿದ್ದಂತ ಅಧ್ಯಕ್ಷರು 21 ಜನರದು ಬಾಡಿ ಈಗ ಜನತಾ ಬಜಾರ್ ನಲ್ಲಿ ಇದೆ. ಇವತ್ತು ಆ ಮೆಂಬರ್ ಗೆಲ್ಸ್ಬೇಕಂದ್ರೆ ಸಾರ್ವಜನಿಕರು ಜನ ಅವ್ರಿಗೆ ಓಟ್ ಹಾಕಿ ಇವತ್ತು ಅವರಿಗೆ ಮೆಂಬರ್ ಮಾಡಿ 21 ಮಂದಿದು ಬಾಡಿ ಮೆಂಬರ್ ಆಯ್ಕೆ ಮಾಡಿ ಇವತ್ತು ಅಲ್ಲಿ ಒಂದು ಅಧ್ಯಕ್ಷ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಜನತಾ ಬಜಾರ್ ಯಾರಿಗೆ ಒಂದು ಲೀಸ್ ಆಗ್ಲಿ ರೆಂಟ್ ಕೊಡಬೇಕು ಪ್ರಾಪರ್ಟಿ ಅಂದ್ರೆ ಫಸ್ಟ್ ಬಾಡಿನಲ್ಲಿ ಅಪ್ರೂವಲ್ ತಗೋಬೇಕು, ಆಮೇಲೆ ರೆಗ್ಯುಲೇಷನ್ ಪಾಸ್ ಮಾಡಬೇಕು, ಆಮೇಲೆ ಪೇಪರ್ ನೋಟಿಫಿಕೇಶನ್ ಆಗಬೇಕು, ಟೆಂಡರ್ ಕಾಲ್ ಫಾರ್ಮ್ ಆಗಬೇಕು. ಬಹಳಷ್ಟು ರೂಲ್ಸ್ ಇವತ್ತಲ್ಲಿ ಮಾಡಬೇಕಾಗಿತ್ತು. ಈಗ ಒಂದು 4-5 ಅಂಗಡಿ ಯಾವ್ದು ಬಾಯ್ಲಾಜ್ ಇಲ್ಲಾರ್ದೆ ಯಾವ ಸಿಸ್ಟಮೆಟಿಕ್ ಇಲ್ಲಾರ್ದೆ ಇವ್ರ ಮನ್ಸಿಗೆ ಬಂದಂಗ ಇವತ್ತು ಅಧ್ಯಕ್ಷರು ಇದ್ದಂತ ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಲೀಸ್ ಕೊಟ್ಬಿಟ್ಟಿದ್ದಾರೆ. ಇವತ್ತು ಜನತಾ ಬಜಾರ್ ಅಂದ್ರೆ ಇವತ್ತೊಂದು ದುಡಿಯೋರಿಗೆ ಒಂದು ಅವಕಾಶ ಕೊಡಬೇಕು, ಒಂದು ಸೊಸೈಟಿ ರಚನೆ ಮಾಡಬೇಕು, ಅಂತವರಿಗೆ ಅವರು ಒಂದು ಅಭಿವೃದ್ಧಿಗಳೇ ಆಗ್ತವೆ. ಇವತ್ತು ನಮ್ಮ ಭಾಗದಾಗ ನೋಡ್ರಿ ಒಳ್ಳೆ ಒಳ್ಳೆ ಕಲಾಕಾರಸ್ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅಂತವರಿಗೆ ಅವಕಾಶ ಕೊಟ್ರೆ ಎಲ್ಲೋ ಅವ್ರನ್ನು ಬೆಳೆಯಂಥದ್ದು ಒಂದು ಸಮಾಜಕ್ಕೆ ಬೆಳೆಸಂತ ಕೆಲಸ ಇವತ್ತು ಆಗ್ತದ. ಇವತ್ತಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಬಾಡಿನಲ್ಲಿ ಇದ್ದವರಿಗೆ ಯಾವುದು ಕೇಳಿ ಮಾಡಿ ತೀರ್ಮಾನ ಮಾಡಿಲ್ಲ. ಅಲ್ಲಿ ಒಂದು ದೊಡ್ಡ ಬಟ್ಟೆ ಅಂಗಡಿ ಶೋರೂಮ್ ನಿರ್ಮಾಣ ಆಗಿದೆ. ಒಂದೂವರೆ ತಿಂಗಳಾಯ್ತು ಅಲ್ಲಿ ಶೋರೂಮ್ ಒಂದು ಓಪನ್ ಆಗಿ. ಇವತ್ತು ಮೀರಾ ಸಿಲ್ಕ್ ಹೌಸ್ ಅಂತ ಕಲಬುರಗಿನಲ್ಲಿ ಇವರು ಬಹಳ ದೊಡ್ಡ ಉದ್ಯಮಿ, ಇವರು ವ್ಯಾಪಾರದಾಗ ಸುಮಾರು ಒಂದು 8-10 ಅಂಗಡಿಗಳು, ದೊಡ್ಡ ಅಂಗಡಿಗಳು ಕಲಬುರಗಿನಲ್ಲಿ ಅವರು ನಡೀತಾ ಇದೆ. ಅಂತವರಿಗೆ ಸೊಸೈಟಿ ಮೆಂಬರ್ ಇಲ್ಲ, ಅವರು ಯಾವ್ದು ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿಲ್ಲ. ಅಂತವರಿಗೆ ಈಗ ಇದ್ದಂತ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ತಾರೆ. ಇವತ್ತು ಅಧ್ಯಕ್ಷರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ನೀವು ಯಾವ ಸೆಟ್ಟಿಂಗ್ ಮಾಡಿ ಮತ್ತ ಅವ್ರಲಿಂದ ಎಷ್ಟು ಹಣ ನೀವು ಪಟ್ಕೊಂಡು ಇವತ್ತು ಅಲ್ಲಿ ಅವರಿಗೆ ನಿರ್ಮಾಣ ಮಾಡಿ ಇವತ್ತೊಂದು ಶೋರೂಮ್ ಓಪನ್ ಮಾಡಿದಾರಲ್ಲ, ಇದು ಅಗೇನೆಸ್ಟ್ ಲಾ, ಅಗೇನೆಸ್ಟ್ ಸೊಸೈಟಿ, ಅಗೇನೆಸ್ಟ್ ಬಾಯ್ಲಾಜ್ ನೀವು ಇದು ನಿರ್ಮಾಣ ಮಾಡಕ್ ಕೊಟ್ಟಿದ್ರಿ. ಇವತ್ತು ನಾ ಸುಮಾರು 1 ತಿಂಗಳಿಂದ ಜಾಯಿಂಟ್ ಡೈರೆಕ್ಟರ್ ಅವರಿಗೆ ನಾನು ಭೇಟಿಯಾಗಿದ್ದೀನಿ. ಅವ್ರಿಗೆ ಭೇಟಿ ಆದಾಗ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀನಿ ನಾನು, ನೀವು ಯಾವ ಆಧಾರ ಮೇಲೆ ಇವತ್ತ ಖುಷಿ ಸಿಲ್ಕ್ ಹೌಸ್ ಅಂತ, ಖುಷಿ ಸಾಡಿ ಸೆಂಟರ್ ಅಂತ ಇವತ್ತಲ್ಲಿ ವ್ಯಾಪಾರ ನಡೀತದೆ. ಇವತ್ತ ಅಂತ ದೊಡ್ಡ ದೊಡ್ಡ ಉದ್ಯಮಿ ಮಂದಿಗೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅಂತ ನಾನು ಇವತ್ತು ನಿಮ್ ಸೋಷಿಯಲ್ ಮೀಡಿಯಾ ಮುಖಾಂತರ ಜನತಾ ಬಜಾರ್ 21 ಬಾಡಿ ಮೆಂಬರ್ ಮಂದಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಭಾಗದಾಗ ಬಹಳಷ್ಟು ಇವತ್ತು ಕಲಬುರಗಿ ನಮ್ ಜಿಲ್ಲೆ ಹೆಂಗಿದೆ ಅಂದ್ರೆ ಬಹಳ ದುಡಿಮೆ ಮಾಡೋರ್ ಜನ ನಮ್ಮಲ್ಲಿದ್ದಾರೆ, ಬಹಳಷ್ಟು ಜನರ ಬಳಿ ಟ್ಯಾಲೆಂಟ್ ಇದೆ.
ಇವತ್ತು ಆ ಟ್ಯಾಲೆಂಟಿಗೆ ಇವತ್ತು ಇವ್ರು ಜನತಾ ಬಜಾರ್ದವ್ರು ಸಪೋರ್ಟ್ ಮಾಡ್ಬೇಕು, ಅಂತವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ವ್ಯಾಪಾರ. ಗಂಜಿನಲ್ಲಿ 1 ಎಕರೆ ಜಮೀನ ಜನತಾ ಬಜಾರ್ದವ್ರದೇ, ಅಲ್ಲಿ ಒಂದು ಫಂಕ್ಷನ್ ಹಾಲ್ ನಿರ್ಮಾಣ ಮಾಡ್ತಾರೆ. ಗಂಜ್ ದರ್ಬಾರ್ ಹೋಟೆಲ್ ಎದುರ ಆ ಫಂಕ್ಷನ್ ಹಾಲ್ ಇವತ್ತ ಅಲ್ಲಿ 1 ಎಕರೆ ಜಮೀನಲ್ಲಿ ಇವತ್ತು ಜನತಾ ಬಜಾರ್ ಅದು ಕರೆಕ್ಟ್ ಆಗಿ ಉಪಯೋಗ ಮಾಡ್ಕೊಂಡ್ರೆ ತಿಂಗಳ ನಾವು ಒಂದು 10 ಲಕ್ಷ ರೂಪಾಯಿ ಅಲ್ಲಿಂದ ಬಂಡವಾಳ ಜನತಾ ಬಜಾರಿಗೆ ಬರ್ತದೆ. ಅಲ್ಲಿ 50,000 ರೂಪಾಯಿ ರೆಂಟ್ ತಗೊಂಡು ಕೆಲವು ರಾಜಕಾರಣಿಗಳದ್ದು ಇನ್ಫ್ಲೂಯೆನ್ಸ್ ಲಿಂದ, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಹೌದು 50,000 ರೂಪಾಯಿದಾಗ 1 ಎಕರೆ ಜಾಗ ಜಮೀನು ಅವರಿಗೆ 30 ವರ್ಷ ಲೀಸ್ ಮಾಡ್ಕೊಡ್ತಾರೆ. ಇವತ್ತು ಅಧ್ಯಕ್ಷರಿಗೆ ಕೇಳಕ್ ಇಷ್ಟಪಡ್ತೀನಿ, 4 ವರ್ಷ ಜನತಾ ಬಜಾರ್ ದುಡ್ಡ ಇಟ್ಟಿರಿ, ಅದ್ರ ಲೆಕ್ಕ ನೀವು ಸಾರ್ವಜನಿಕರ ಎದುರ ನೀವು ಕೊಡ್ಬೇಕು. ಇವತ್ತು ನಾನೊಂದು ಸಿಟಿಜನ್ ಆಗಿ ಕಲಬುರಗಿನಲ್ಲಿ ನಾನೊಂದು ರಾಜಕಾರಣಿ ಆಗಿ ಇವತ್ತು ಜನ ಪರ್ವ ಇವತ್ತು ದನಿ ಎತ್ತಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಜನತಾ ಬಜಾರ್ನಲ್ಲಿ ನಾನೇನ್ ಮೆಂಬರ್ ಅಲ್ಲ, ಇವತ್ತು ನಮಗೂ ಮಾತಾಡಕ್ಕೆ ರೈಟ್ಸ್ ಇದೆ. 2013ನಲ್ಲಿ ನಾನು ಅಲ್ಲಿ ಒಂದು ಡಿಪ್ಯೂಟೆಡ್ ಕಾರ್ಪೊರೇಟರ್ ಆ ಏರಿಯಾದ. ಬಾಯ್ಲರ್ಸ್ ನಲ್ಲಿ ಏನಿದೆ ಅಂದ್ರೆ ಬಾಡಿನಲ್ಲಿ ಅಪ್ರೂವಲ್ ಆಗ್ಬೇಕು. ಒಂದು 21 ಮಂದಿದ ಏನ್ ಬಾಡಿ ಇದೆ, ಆ ಬಾಡಿನಲ್ಲಿ ಅಪ್ರೂವಲ್ ಆಗಬೇಕು, ರೆಗ್ಯುಲೇಷನ್ ಪಾಸ್ ಆಗಬೇಕು, ಪೇಪರ್ ನೋಟಿಫಿಕೇಶನ್ ಆಗಬೇಕು, ಟೆಂಡರ್ ಕಾಲ್ಫಾರ್ಮ್ ಆಗಬೇಕು. ಇವತ್ತು ಟೆಂಡರ್ ಕಾಲ್ಫಾರ್ಮ್ ಮಾಡ್ರಿ. ಇವತ್ತು 500 ಜನ ಇವತ್ತು ಮಾರ್ಕೆಟ್ ನಲ್ಲಿ ಒಳ್ಳೆ ಸೀರೆ ಮಾರೋರು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಂದಿ ನಮ್ಮ ಮಾರ್ಕೆಟ್ ನಲ್ಲಿ ಇದ್ದಾರೆ. ಇವತ್ತು ನೀವು ಟೆಂಡರ್ ಕಾಲ್ಫಾರ್ಮ್ ಮಾಡಿದ್ರೆ ಇವತ್ತು ಹಲವಾರು ಜನ ಇವತ್ತು ಕಾಂಪಿಟೇಷನ್ ಟೆಂಡರ್ ಆಗ್ತಾರೆ. ಆ ಜಾಗ ಏನಿದೆ 4 ಲಕ್ಷ ರೂಪಾಯಿ ರೆಂಟಿಗೆ ಕೊಟ್ಟಿದ್ದಾರೆ ಅಷ್ಟೇ. ಸುಮಾರು ಒಂದು 10,000 ಸ್ಕ್ವೇರ್ ಫೀಟ್ ಜಾಗ ಕೊಟ್ಟಿದ್ದಾರೆ ಖುಷಿ ಸಿಲ್ಕ್ ಹೌಸ್ಗೆ. ಇವತ್ತು ಮಾರ್ಕೆಟ್ ನಲ್ಲಿ ಸರ್ ನಾವು ಒಂದು 10x10 ಒಂದು ಶಟರ್ ತಗೋಬೇಕಂದ್ರೆ ಲಕ್ಷ ರೂಪಾಯಿ 80,000 50,000 ರೂಪಾಯಿ ರೆಂಟ್ ಡಿಮ್ಯಾಂಡ್ ಮಾಡ್ತಾರೆ. ಇದು 10,000 ಸ್ಕ್ವೇರ್ ಫೀಟ್ ಜಾಗ ನೀವೇನು ಇವರಿಗೇನು ಖುಷಿ ಸಿಲ್ಕ್ ಹೌಸ್ ಅವರಿಗೆ ಏನು ಕೊಟ್ಟರಲ್ಲ, ನಾನು ಇದು ಕಾನೂನು ವಿರುದ್ಧ ಕೊಟ್ಟಿರಿ. ಇವತ್ತು ಜನತಾ ಬಜಾರ್ ಸೊಸೈಟಿ ವಿರುದ್ಧ ಕೊಟ್ಟಿದ್ರಿ. ಇವತ್ತು ಅಲ್ಲಿದ್ದಂತ ಮೆಂಬರ್ಗಳನ್ನು ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ. ನಮ್ಮ ಆಲಂ ಖಾನ್ ಸಾಹೇಬ್ರು ಕಾಂಗ್ರೆಸ್ ಸೀನಿಯರ್ ಲೀಡರ್, ಅವ್ರನ್ನು ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಲಂಡನ್ಕರ್ ಸಾಹೇಬ್ರು ಅವ್ರನ್ನು ಇದಕ್ಕೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಇವರೆಲ್ಲ ಇವ್ರನ್ನು ಅಧ್ಯಕ್ಷ ಕುರ್ಚಿ ಮೇಲೆ ಕೂತಿದ್ರು. ಇಂಥ ಲೂಟಿ ಮಾಡೋ ಕೆಲಸ ಅವ್ರು ಎಂದೂ ಮಾಡಿಲ್ಲ. ಆಲಂ ಖಾನ್ ಸಾಹೇಬ್ರಾಗ್ಲಿ ಲಂಡನ್ಕರ್ ಸಾಹೇಬ್ರು ಒಂದು 3-4 ಇವತ್ತು ವಿತೌಟ್ ಮೆಂಬರ್, ವಿತೌಟ್ ನೋಟಿಫಿಕೇಶನ್, ವಿತೌಟ್ ಅಪ್ರೂವಲ್, ವಿತೌಟ್ ಬಾಡಿ ಮೀಟಿಂಗ್ ನೀವ್ ಹೆಂಗ ಇವ್ರಿಗೆ ರೆಂಟಿಗೆ ಕೊಡ್ತೀರಿ? ಇವತ್ತು ಜಾಯಿಂಟ್ ಡೈರೆಕ್ಟರ್ ಅವ್ರು ಕೇಳಿದ್ರೆ ಜನತಾ ಬಜಾರ್ದವ್ರು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ ಡಿಮ್ಯಾಂಡ್ ಏನಂದ್ರೆ ಇಮಿಡಿಯೇಟ್ ಅದು ಖುಷಿ ಸಿಲ್ಕ್ ಹೌಸ್ಗೆ ರದ್ದು ಪಡಿಸ್ಬೇಕು. ಮತ್ ಇನ್ನೊಂದ್ 2 ಯಾವ ದುಕಾನ್ಗಳು ನಿರ್ಮಾಣ ಆಗಿದೆ ಕಾನೂನು ಚೌಕಟ್ಟಿನಲ್ಲಿ. ನಾನು ಮಾತಾಡಿದಾಗ ಇದು ಸರ್ಕಾರಕ್ಕೆ ಸಂಬಂಧ ಇಲ್ಲ, ಇದು ಅವ್ರಿಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ. ಜನತಾ ಬಜಾರ್ ಅಂದ್ರೆ ನಮ್ದೇ ಒಂದು ಸೊಸೈಟಿ ಇದೆ, ನಾವು ಮನ್ಸಿಗೆ ಬಂದಾಗ ಮಾಡ್ತೋ ಅಂತ ನನಗೆ ಮಾತಾಡ್ತಾರೆ ಅಲ್ಲಿ ಇದ್ದಂತ ಮೆಂಬರ್ಗಳು. ಜನತಾ ಬಜಾರ್ ಅಂದ್ರೆ ಇಡೀ ನಮ್ಮ ಕರ್ನಾಟಕನಲ್ಲಿ ಜನತಾ ಬಜಾರ್ ಪ್ರತಿಯೊಂದು ಜಿಲ್ಲೆದಾಗಿದೆ. ಇವಾಗ ಸರ್ಕಾರ ಅವರಿಗೆ ಅನುದಾನ ನೀಡ್ತದ, ಅವರಿಗೆ ಅವಕಾಶ ಇದ್ದಾಗ. ಇದು ಬಯೋಲಜಿ ಮೇಂಟೈನ್ ಮಾಡಬೇಕು, ಪ್ರತಿ 3 ವರ್ಷಕ್ಕೆ ಅಕೌಂಟ್ ಮೇಂಟೈನ್ ಮಾಡಬೇಕು, ಪೇಪರ್ ನೋಟಿಫಿಕೇಶನ್ ಆಗ್ಬೇಕು, ಮತ್ತೊಂದ್ಸಲ ಟೆಂಡರ್ ಕಾಲ್ಫಾರ್ಮ್ ಮಾಡಬೇಕು, ಬಾಡಿನಲ್ಲಿ ಅಪ್ರೂವಲ್ ತಗೊಂಡು ವಿತ್ ಡಾಕ್ಯುಮೆಂಟ್ ನೀವು ಅದು ಕೆಲಸ ಮಾಡ್ರಿ ಅಧ್ಯಕ್ಷರೇ. ಅದಕ್ಕ ಯಾರ ಮುಲಾಜದ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಬಡವರಿಗೆ ಕೊಡ್ರಿ. ಪಾಪ ರೋಡ್ ಮೇಲೆ ಪಾಪ ಬಡವರು ಎಷ್ಟೋ ಮಂದಿ ಬೀದಿ ವ್ಯಾಪಾರಗಳು ನಂಬಲ್ಲಿ ಕೂತಿದ್ದಾರೆ, ಬೀದಿ ಮೇಲೆ ವ್ಯಾಪಾರ ಮಾಡೋರು. ಅಂತವ್ರಿಗೆ ಕರೆಸಿ ಒಂದೊಂದು ಶೆಟರ್ ಕೊಡ್ರಿ, ಅವ್ರಿಗೆ ಒಂದು ಲೈಫ್ ಕೊಟ್ಟಂಗ ಆಗ್ತದ ಬಡ ಕುಟುಂಬದವರಿಗೆ. ಇವತ್ತು ನೀವು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕಲಬುರಗಿ ಕಲಬುರಗಿ ಖರೀದಿ ಮಾಡೋರಿ ನೀವು ಕರೆಸಿ ಅವರಿಗೆ 10,000 ಸ್ಕ್ವೇರ್ ಫೀಟ್ ಜಾಗ ಕೊಡ್ತೀರಿ. ನಾನು ಸ್ವತಃ ಹೋಗಿ ಕೇಳಿ ನಾನು ಕೊಡ್ರಿ ಜಾಗ, ನಾನು ಫಿಟ್ನೆಸ್ ಸೆಂಟರ್ ಆಗ್ತೀನಿ ಅಂತ. ಕೊಡಕ್ ಬರಲ್ಲ ಹಂಗಂದ್ರು. ಸೊಸೈಟಿ ಮೆಂಬರ್ ಇರ್ಬೇಕು, ಬಾಡಿನಲ್ಲಿ ಮೀಟಿಂಗ್ ನಲ್ಲಿ ಡಿಸ್ಕಷನ್ ಆಗ್ಬೇಕು, ಎಲ್ಲ ರೂಲ್ಸ್ ಹೇಳಿದ್ರು ನಮ್ಗೆ. ಖುಷಿ ಸಿಲ್ಕ್ ಹೌಸ್ ಯಾಕೆ ರೂಲ್ಸ್ ಫಾಲೋ ಮಾಡಿಲ್ಲ? ಇದು ಇಮಿಡಿಯೇಟ್ ಇದು ಲಾಕ್ ಆಗ್ಬೇಕು, ಇಮಿಡಿಯೇಟ್ ರೀಟೆಂಡರ್ ಪೇಪರ್ ನೋಟಿಫಿಕೇಶನ್ ಎಲ್ಲ ಬಾಡಿ ಮುಖಾಂತರ ಇದಕ್ಕೆ ಮತ್ತೊಂದ್ಸಲ ರೀ ಟೆಂಡರ್ ಮಾಡಿದ್ರೆ ನಾನು ಒಂದು ಟೆಂಡರ್ ಆಗ್ತೀನಿ. ನಾನು ಇಂಟ್ರೆಸ್ಟ್ ಇದ್ದೀನಿ, ನಾನು ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನನಗೂ ಇಂಟ್ರೆಸ್ಟ್ ಇದೆ. ಇದು ಅಧ್ಯಕ್ಷರು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ.
ಇವತ್ತ ಜಾಯಿಂಟ್ ಡೈರೆಕ್ಟರ್ ಸಾಹೇಬ್ರು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ಇವ್ರ ಬಯಲಜ್ಗೆ ಸಾಥ್ ನಾನು ತಯಾರಿಟ್ಟಿದ್ದೀನಿ. ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ. ಇವತ್ತು ಕಲಬುರಗಿ ಜನತಾ ಬಜಾರ್ದಾಗ ಜನ ಇವತ್ತ ಈ ಮೆಂಬರ್ಗಳಿಗೆ ಏನ್ ಓಟ್ ಆಗಿ ತಾವು ಗೆಲ್ಸಿದ್ರಲ್ಲ, ನಿಮ್ ಪರವ ಹೋರಾಟ ಮಾಡಕ್ ನಾನು ಸಿದ್ಧ ಆಗಿರ್ತೀನಿ ಅಂತ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.